ಚಾಣಕ್ಯನು ಮಗಧ ದೇಶದ ರಾಜನಾದ ಧನನಂದನ ಆಸ್ಥಾನಕ್ಕೆ ಹೋದಾಗ ರಾಜನು ಚಾಣಕ್ಯನ ರೂಪವನ್ನು ನೋಡಿ ಅವಮಾನಿಸಿ ಹೊರಹಾಕುತ್ತಾನೆ. ಇದರಿಂದ ಕೋಪಗೊಂಡ ಚಾಣಕ್ಯನು ತನ್ನ ಶಿಖೆಯನ್ನು ಅಂದರೆ ಜುಟ್ಟನ್ನು ಬಿಚ್ಚಿ, ಎಲ್ಲಿಯವರೆಗೆ ಈ ಅಹಂಕಾರಿ ನಂದವಂಶವನ್ನು ನಾಶಮಾಡಿ ಧರ್ಮದ ಆಡಳಿತವನ್ನು ಸ್ಥಾಪಿಸುವುದಿಲ್ಲವೋ ಅಲ್ಲಿಯವರೆಗೆ ನಾನು ಈ ಜುಟ್ಟನ್ನು ಕಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಅಂತಿಮವಾಗಿ ತನ್ನ ಬುದ್ಧಿವಂತಿಕೆಯಿಂದ ಚಂದ್ರಗುಪ್ತ ಮೌರ್ಯನನ್ನು ರಾಜನನ್ನಾಗಿ ಮಾಡುವ ಮೂಲಕ ತನ್ನ ಪ್ರತಿಜ್ಞೆಯನ್ನು ಪೂರೈಸುತ್ತಾನೆ. ಜೀವನಕ್ಕೆ ಸ್ಫೂರ್ತಿ ನೀಡುವ ಚಾಣಕ್ಯ ನೀತಿಗಳು. ಚಾಣಕ್ಯನು ಜೀವನದ ಯಶಸ್ಸಿಗಾಗಿ ಸಾವಿರಾರು ಸೂತ್ರಗಳನ್ನು ಹೇಳಿದ್ದಾನೆ. ಅವುಗಳಲ್ಲಿ ಪ್ರಮುಖವಾದ 4 ಇಲ್ಲಿವೆ. ಗತಕಾಲದ ಬಗ್ಗೆ ಚಿಂತಿಸಬೇಡಿ. ಕಳೆದುಹೋದ ಸಮಯದ ಬಗ್ಗೆ ಚಿಂತಿಸಬೇಡಿ ಅಥವಾ ಭವಿಷ್ಯದ ಬಗ್ಗೆ ಅತಿಯಾಗಿ ಆತಂಕಪಡಬೇಡಿ. ಬುದ್ಧಿವಂತರು ಕೇವಲ ವರ್ತಮಾನದ ಮೇಲೆ ಗಮನಹರಿಸುತ್ತಾರೆ. ಅತಿಯಾದ ಪ್ರಾಮಾಣಿಕತೆ ಬೇಡ. ಕಾಡಿನಲ್ಲಿ ನೇರವಾದ ಮರಗಳನ್ನು ಮೊದಲು ಕತ್ತರಿಸಲಾಗುತ್ತದೆ. ಹಾಗೆಯೇ ಜಗತ್ತಿನಲ್ಲಿ ಅತಿಯಾದ ಪ್ರಾಮಾಣಿಕರು ಮೊದಲು ತೊಂದರೆಗೆ ಸಿಲುಕುತ್ತಾರೆ. ಸಂದರ್ಭಕ್ಕೆ ತಕ್ಕಂತೆ ಜಾಣ್ಮೆಯಿರಲಿ. ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ನಿಮ್ಮ ಅತ್ಯಂತ ಆಪ್ತ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದು ನಿಮ್ಮ ನಾಶಕ್ಕೆ ಕಾರಣವಾಗಬಹುದು. ಹಣದ ಉಳಿತಾಯ. ಸಂಕಷ್ಟದ ಸಮಯಕ್ಕಾಗಿ ಹಣವನ್ನು ಉಳಿಸಿ. ಸಂಪತ್ತಿದ್ದವನಿಗೆ ಜಗತ್ತಿನಲ್ಲಿ ಗೌರವ ಮತ್ತು ರಕ್ಷಣೆ ಎರಡೂ ಸಿಗುತ್ತವೆ. ಚಾಣಕ್ಯನ ಬಗ್ಗೆ ನಿಮಗೆ ತಿಳಿದಿರದ ಒಂದು ವಿಷಯ. ಚಾಣಕ್ಯನು ಕೇವಲ ರಾಜತಾಂತ್ರಿಕನಾಗಿರಲಿಲ್ಲ. ಆತ ತಕ್ಷಶಿಲೆ ವಿಶ್ವವಿದ್ಯಾಲಯದಲ್ಲಿ ಆಚಾರ್ಯನೂ ಆಗಿದ್ದನು.